ಓಂ ಶ್ರೀ ಕಾಲಭೈರವಾಯ ನಮಃ. ಓಂ ಶ್ರೀ ದುರ್ಗಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗುರು ಗ್ರಹವನ್ನು ಅಂದರೆ ಜುಪಿಟರ್, ಬೃಹಸ್ಪತಿ ಮತ್ತು ಶುಭ ಗ್ರಹ ಅಂತಲೂ ಕೂಡ ಕರೀತಾರೆ. ವಿವಾಹ ಮತ್ತು ಕೌಟುಂಬಿಕ ಜೀವನದ ವಿಷಯಕ್ಕೆ ಬಂದಾಗ ಗುರುವಿನ ಪಾತ್ರ ಅತ್ಯಂತ ನಿರ್ಣಾಯಕ. ಮದುವೆ ವಿಚಾರದಲ್ಲಿ ಗುರು ಯಾಕೆ ಪ್ರಮುಖವಾಗ್ತಾನೆ ಅನ್ನೋದಕ್ಕೂ ಕೆಲವೊಂದಷ್ಟು ಕಾರಣ ಇಲ್ಲಿದೆ. ಆದರೆ ಅದಕ್ಕೂ ಮುನ್ನ ಇವತ್ತಿನ ಈ ಒಂದು ಸ್ಪೆಷಲ್ ವಿಡಿಯೋದಲ್ಲಿ ನಾನು ನಿಮಗೆ ಮೇ ತಿಂಗಳಲ್ಲಿ ಕಂಕಣ ಭಾಗ್ಯ ಕೂಡಿ ಬರುವಂತಹ, ಈ ವರ್ಷದಲ್ಲಿ ಮದುವೆಯ ಭಾಗ್ಯ ಇರುವಂತಹ 5 ರಾಶಿಗಳು ಯಾವುವು ಅನ್ನೋದರ ಬಗೆಗಿನ ಒಂದು ವಿವರವನ್ನು ನೀಡ್ತೇನೆ. ಅದಕ್ಕಿಂತ ಮುಂಚೆ ಗುರು ಗ್ರಹ ಯಾಕೆ ವಿವಾಹದ ಕಾರಕ, ಹಾಗೆ ಕಂಕಣ ಬಲ, ಗುರುಬಲ, ಇದರ ಬಗ್ಗೆ ಒಂದಷ್ಟು ವಿಷಯವನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ಗುರುಗ್ರಹವನ್ನು ವಿವಾಹದ ಕಾರಕ ಅಂತ ಕರಿತೀವಿ. ಜ್ಯೋತಿಷ್ಯ ಪ್ರಕಾರ ಸ್ತ್ರೀ ಜಾತಕ ಗುರು ಪತಿಕಾರಕ, ಅಂದರೆ ಪತಿಯನ್ನು ಸೂಚಿಸುವಂತಹ ಗ್ರಹ. ಒಬ್ಬ ಹೆಣ್ಣಿನ ಜಾತಕದಲ್ಲಿ ಗುರು ಬಲವಾಗಿದ್ದರೆ ಆಕೆಗೆ ಗುಣವಂತ ಮತ್ತು ಗೌರವಾನ್ವಿತ ಪತಿ ದೊರೀತಾನೆ ಅನ್ನೋ ನಂಬಿಕೆ ಕೂಡ ಇದೆ. ಪುರುಷರ ಜಾತಕದಲ್ಲೂ ಕೂಡ ಅಷ್ಟೇ ಗುರುವಿನ ಅನುಗ್ರಹ ಅತಿ ಅಗತ್ಯವಾಗಿರುತ್ತೆ. ಕಂಕಣ ಬಲ ಆಗಬೇಕು ಅಂದರೆ ಮದುವೆ ನಿಶ್ಚಯ ಆಗಬೇಕು ಅಂದರೆ ನಾವು ಹೆಚ್ಚಾಗಿ ನಂಬೋದು ಗುರುಬಲವನ್ನು. ಮದುವೆ ನಿಶ್ಚಯ ಆಗಬೇಕು ಅಂದ್ರೂ ಗುರುಬಲ ಬಂದಿದೆಯಾ ಅಂತ ನೋಡ್ತೀವಿ. ಗೋಚರ ಬಲದಲ್ಲಿ ಪ್ರಸ್ತುತ ಗ್ರಹಗಳ ಸಂಚಾರ, ಗುರುವು ಜನ್ಮರಾಶಿಯಿಂದ 2, 5, 7, 9 ಅಥವಾ 11ನೇ ಮನೆಯಲ್ಲಿ ಸಂಚರಿಸುವಾಗ ವಿವಾಹ ಯೋಗ ಕೂಡಿ ಬರುತ್ತೆ ಅಂತ ಹೇಳ್ತೀವಿ. ಇದನ್ನು ಕಂಕಣ ಬಲ ಅಂತಲೂ ಕೂಡ ಕರಿತೀವಿ. ಗುರುವಿನ ದೃಷ್ಟಿ ಸಪ್ತಮ ಭಾವದ ಅಂದರೆ ವಿವಾಹದ ಸ್ಥಾನದ ಮೇಲೆ ಬಿದ್ದಾಗ ಮಾತ್ರ ಅಡೆತಡೆಗಳು ನಿವಾರಣೆಯಾಗಿ ವಿವಾಹದ ಕಾರ್ಯಗಳು ಸುಗಮವಾಗಿ ನಡೆಯುತ್ತೆ. ಇನ್ನು ವಿವಾಹ ಅನ್ನೋದು ಕೇವಲ ದೈಹಿಕ ಸಂಬಂಧ ಅಲ್ಲ, ಅದೊಂದು ಪವಿತ್ರವಾದ ಸಂಸ್ಕಾರ. ಗುರು ಧರ್ಮ, ಸಂಪ್ರದಾಯ ಮತ್ತು ನೀತಿ ನಿಯಮಗಳ ಅಧಿಪತಿಯಾಗಿರೋದ್ರಿಂದ ಒಂದು ದೊಡ್ಡ ಜವಾಬ್ದಾರಿಯನ್ನು ಜೀವನದಲ್ಲಿ ಹೊರೋದಕ್ಕೆ ಮಾನಸಿಕ ಪಕ್ವತೆ ಮತ್ತು ಧಾರ್ಮಿಕ ಚೌಕಟ್ಟನ್ನು ನೀಡ್ತಾನೆ. ಇನ್ನು ವಂಶಾಭಿವೃದ್ಧಿ ಮತ್ತು ಸಂತಾನ ವಿಚಾರದಲ್ಲೂ ಕೂಡ ನಾವು ಗುರುವನ್ನು ನೋಡ್ತೀವಿ. ಈಗ ಅಂದರೆ ಮೇ ತಿಂಗಳ ಆದ ನಂತರ ಕೂಡ 5 ರಾಶಿಗಳಿಗೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ. ಅದರಲ್ಲಿ ಮೊದಲನೇ ರಾಶಿ ಅಂತ ಹೇಳಿದ್ರೆ ವೃಶ್ಚಿಕ ರಾಶಿ ಗುರು ನಿಮ್ಮ ರಾಶಿಯಿಂದ 9ನೇ ಮನೆಯಲ್ಲಿ ಅಂದರೆ ಭಾಗ್ಯಸ್ಥಾನದಲ್ಲಿ ಸಂಚರಿಸ್ತಾ ಇದ್ದಾರೆ. ಸೊ ಗುರುವಿನ ಪೂರ್ಣ ದೃಷ್ಟಿ ನಿಮ್ಮ ರಾಶಿ ಮೇಲೆ ಇರೋದರಿಂದ ದೀರ್ಘಕಾಲದ ವಿವಾಹದ ಅಡೆತಡೆ. ಎಷ್ಟು ಹುಡುಗಿರನ್ನ ನೋಡಿದ್ರು ಮದುವೆ ಆಗ್ತಿಲ್ಲ, ಎಷ್ಟು ಹುಡುಗರನ್ನ ನೋಡಿದ್ರು ಕೂಡ ಮದುವೆ ಆಗ್ತಿಲ್ಲ, ಅಥವಾ ಪ್ರೀತಿಸ್ನೂ ಕೂಡ ಮದುವೆ ಆಗ್ತಿಲ್ಲ, ಅಥವಾ ಮನೆಯವರು ಕೂಡ ನೋಡಿ ಮದುವೆ ಆಗ್ತಿಲ್ಲ ಅನ್ನುವಂತಹ ಎಷ್ಟೋ ಪೇರೆಂಟ್ಸ್ಗಳ ಬೇಜಾರು ಅಂದರೆ ಇದ್ದೇ ಇರುತ್ತೆ. ನನ್ನ ಮಗಳಿಗೆ ಮದುವೆ ಆಗಿಲ್ಲ ಅಂತ. ಸೊ ವೃಶ್ಚಿಕ ರಾಶಿಯವರು ನೀವಾಗಿದ್ದಲ್ಲಿ ಮದುವೆ ಆಗಬೇಕು ಅಂತ ಟ್ರೈ ಮಾಡ್ತಿದ್ರೆ ಖಂಡಿತವಾಗ್ಲೂ ಈ ಮೇ ತಿಂಗಳ ನಂತರ ಈ ವರ್ಷದಲ್ಲಿ ನಿಮಗೆ ಕಂಕಣ ಭಾಗ್ಯ ಕೂಡಿ ಬರುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಸಪ್ತಮ ಭಾವದ ಮೇಲೆ ಶುಭ ಪ್ರಭಾವ ಬೀರೋದ್ರಿಂದ ಕಂಕಣ ಬಲ ಕೂಡಿ ಬರುವಂತಹ ಸಾಧ್ಯತೆ ಜಾಸ್ತಿ. ಇನ್ನು ಇದಾದ ನಂತರ ಮಕರ ರಾಶಿಯವರಿಗಂತೆ ಈಗ ಮೇ 15ರ ನಂತರ ಗುರು ಸ್ಥಾನ ಬದಲಾವಣೆ ಆಗೋದ್ರಿಂದ ತುಂಬ ಒಳ್ಳೆಯ ವಿಚಾರವನ್ನು ನೀವು ನಿರೀಕ್ಷಿಸಬಹುದು, ಒಳ್ಳೆಯ ಶುಭ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ನಿಮ್ಮ ರಾಶಿಯ ಸಪ್ತಮ ಭಾವದಲ್ಲಿ ಅಂದರೆ ವಿವಾಹ ಸ್ಥಾನದಲ್ಲಿ ಗುರು ಸಂಚಾರ ಮಾಡ್ತಿದ್ದಾರೆ. ಸೊ ಇದಕ್ಕೋಸ್ಕರ ಮಕರ ರಾಶಿಯವರಿಗೆ ಈ ಸಮಯ ಒಂದು ರೀತಿ ಅತ್ಯಂತ ಶುಭದಾಯಕ. ಕಂಕಣ ಬಲಕ್ಕಾಗಿ ಕಾಯ್ತಾ ಇರೋರಿಗೆ ಒಳ್ಳೆಯ ಸಂಬಂಧಗಳು, ಯೋಗ್ಯವಾದ ವರ ಅಥವಾ ವಧು ಹುಡುಕಿಕೊಂಡು ಬರುತ್ತವೆ. ಪ್ರೇಮ ವಿವಾಹ ಆಗಬೇಕು ಅಂತ ಅಂದ್ಕೊಂಡಿದ್ರು ಕೂಡ ಈ ಒಂದು ಸಮಯ ನಿಮಗೆ ಮಾಡಿಸಿದಂಥದ್ದು. ಒಟ್ಟಿನಲ್ಲಿ ಮಕರ ರಾಶಿಯವ್ರಿಗೂ ಕೂಡ ಮೇ 15ರ ನಂತರ ವಿವಾಹ ಭಾಗ್ಯದ ಯೋಗ ಜಾಸ್ತಿನೇ ಇದೆ. ಯಾವುದಕ್ಕೂ ಮನೆಯವ್ರು ನೋಡ್ತಿದ್ರೆ ಮತ್ತೆ ನೋಡೋದಕ್ಕೆ ಪ್ರಯತ್ನ ಪಡ್ತಾರೆ. ಈ ರಾಶಿಯ ನಂತರ ಮೀನರಾಶಿ. ಗುರು ನಿಮ್ಮ ರಾಶಿಯಿಂದ 5ನೇ ಮನೆಯಲ್ಲಿ ಸಂಚಾರ ಮಾಡ್ತಿದ್ದಾರೆ. ಮೀನರಾಶಿಗೆ ಈಗ ಆಲ್ರೆಡಿ 7.5 ನಡೀತಾ ಇದೆ. ಈ ಒಂದು ಸಂದರ್ಭದಲ್ಲಿ ಏನಪ್ಪ ಶನಿ ಮಹಾತ್ಮ ಸ್ವಾಮಿ ತುಂಬ ನಿಧಾನ ಮಾಡ್ತಿದ್ದಾರೆ, ಮದುವೆನೂ ಆಗ್ತಿಲ್ಲ, ಅಂದ್ಕೊಂಡಿದ್ದ ಕೆಲಸನೂ ಆಗ್ತಿಲ್ಲ ಅನ್ನುವಂಥ ಒಂದು ಮನಸ್ಸಿಗೆ ಬೇಸರ ಇದ್ದೇ ಇರುತ್ತೆ. ಸೊ ಆದರೆ ಮದುವೆ ವಿಚಾರದಲ್ಲಿ ನಿಮಗೆ ಒಳ್ಳೆಯ ನಿರೀಕ್ಷೆ ಮೂಡಿ ಬರುತ್ತೆ. ನಿಮ್ಮ ರಾಶಿ ಮೇಲೆ ದೃಷ್ಟಿನ ಗುರು ಬೀರೋದ್ರಿಂದ ಮನಸ್ತಾಪಗಳು ದೂರವಾಗಿ ಕುಟುಂಬದಲ್ಲಿ ಮಂಗಳ ಕಾರ್ಯಗಳು ನಡೆಯುವಂತಹ ಸಂದರ್ಭ ಈಗ ಕೂಡಿ ಬಂದಿದೆ. ಹಾಗೆ ಹಿರಿಯರ ಆಶೀರ್ವಾದದೊಂದಿಗೆ ಅವರೆಲ್ಲರ ಒಪ್ಪಿಗೆಯನ್ನು ಪಡ್ಕೊಂಡೆ ನಿಮಗೆ ವಿವಾಹ ನಿಶ್ಚಯವಾಗುವಂತಹ ಸಾಧ್ಯತೆ ಇರೋದರಿಂದ ಮೀನರಾಶಿಯವರು 7.5 ನಡೀತಿದೆ ಅಂತ ಹೇಳಿದ್ರು ಕೂಡ ಗುರುವಿನ ಬಲ ನಿಮಗೆ ಸಿಗೋದ್ರಿಂದ 5ನೇ ಮನೆಯಲ್ಲಿ ಸಂಚರಿಸ್ತಾ ಇರೋದರಿಂದ ನಿಮಗೆ ವಿವಾಹ ಎಲ್ಲ ಭಾಗ್ಯ ಕೂಡಿ ಬರುತ್ತೆ. ಇದಾದ ನಂತರ ಕನ್ಯಾ ರಾಶಿಯವರಿಗೂ ಕೂಡ ಗುರುಬಲ ಬಂದಿದೆ. ಗುರು ನಿಮ್ಮ ರಾಶಿಯಿಂದ ಲಾಭ ಸ್ಥಾನದಲ್ಲಿ ಅಂದರೆ 11ನೇ ಮನೆಯಲ್ಲಿರೋದ್ರಿಂದ
ಜೀವನದಲ್ಲಿ ಇದೊಂದು ರೀತಿ ಹೊಸ ಆರಂಭಕ್ಕೆ ದಾರಿ ಮಾಡಿಕೊಟ್ಟಂಗಾಗತ್ತೆ. ಸಪ್ತಮ ಸ್ಥಾನ ಅಂದರೆ 7ನೇ ಸ್ಥಾನದ ಮೇಲೆ ಗುರುವಿನ ದೃಷ್ಟಿ ಬೀರೋದ್ರಿಂದ ಕಂಕಣ ಭಾಗ್ಯ ಕೂಡ ನಿಮಗೆ ಪ್ರಾಪ್ತಿಯಾಗತ್ತೆ. ಒಟ್ಟಿನಲ್ಲಿ ಕನ್ಯಾ ರಾಶಿಯವರಿಗೆ ಈಗ ಸಮಯ ತುಂಬ ಚೆನ್ನಾಗಿದೆ. ಇದರ ಜೊತೆಗೆ ಕಂಕಣ ಭಾಗ್ಯ ಕೂಡ ಕೂಡಿ ಬರುವಂತಹ ಸಾಧ್ಯತೆ ಇರೋದರಿಂದ ಗುರುವಿನ ಪ್ರಭಾವಕ್ಕೆ ನೀವು ಒಳಗಾಗಿ ಶುಭ ಫಲಗಳನ್ನು ನಿರೀಕ್ಷೆ ಮಾಡೋದರಲ್ಲಿ ಯಾವುದೇ ರೀತಿಯ ಸಂದೇಹವಿಲ್ಲ. ಇದಾದ ನಂತರ ಮುಖ್ಯವಾಗಿ ಗಮನಿಸಬೇಕಾದ ಅಂಶಗಳು ಅಂದರೆ ಕರ್ಕಾಟಕ ರಾಶಿಯವರು ಗುರು ನಿಮ್ಮ ರಾಶಿಗೆ ಪ್ರವೇಶಿಸೋದ್ರಿಂದ ನಿಮ್ಮ ಆತ್ಮವಿಶ್ವಾಸ ಈ ಒಂದು ಸಂದರ್ಭದಲ್ಲಿ ಹೆಚ್ಚಾಗುತ್ತೆ. ಹಾಗೆ ವೈಯಕ್ತಿಕ ಜೀವನದಲ್ಲೂ ಕೂಡ ಧನಾತ್ಮಕ ಬದಲಾವಣೆಗಳು ಕೂಡ ಕಂಡುಬರುತ್ತೆ. ಇದರ ಜೊತೆಗೆ ವೃಷಭ ರಾಶಿಯವರು ಇವರಿಗೂ ಕೂಡ ತೃತೀಯ ಗುರುವಿನ ದೃಷ್ಟಿ ಸಪ್ತಮ ಭಾವದ ಮೇಲೆ ಪ್ರಭಾವ ಬೀರೋದ್ರಿಂದ ನೀವೇನಾದರೂ ಮದುವೆ ಮಾತುಕತೆ ಅನ್ನುವಂಥದ್ದನ್ನು ವೃಷಭ ರಾಶಿಯವರು ಮಾಡ್ತಿದ್ರೆ ಅದು ಕೂಡ ಯಶಸ್ವಿಯಾಗತ್ತೆ. ಒಟ್ಟಿನಲ್ಲಿ ವಿವಾಹ ಯೋಗ ಕೇವಲ ಗೋಚಾರ ಫಲದ ಮೇಲೆ ಮಾತ್ರ ಅಲ್ಲದೆ ವ್ಯಕ್ತಿಯ ಜನ್ಮ ಕುಂಡಲಿಯಲ್ಲಿ ನಡೆಯುವಂತಹ ದಶಾಭುಕ್ತಿಗಳ ಮೇಲೂ ಕೂಡ ಅವಲಂಬಿತ ಆಗಿರುತ್ತೆ. ಒಂದು ಸಲ ನಿಮ್ಮ ಜನ್ಮ ಜಾತಕದಲ್ಲಿ ಗುರುಬಲ ಹೇಗಿದೆ ಅನ್ನೋದನ್ನು ಪರಿಶೀಲನೆ ಮಾಡಿಕೊಂಡು ಶುಭ ಕಾರ್ಯಗಳು ನಿರ್ವಿಘ್ನವಾಗಿ ನಡೆಯಬೇಕಂದ್ರೆ ಪ್ರತಿ ಗುರುವಾರ ಗುರು ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡೋದರಿಂದ ಹಾಗೆ ದಕ್ಷಿಣ ಮೂರ್ತಿಗಳ ಆರಾಧನೆ ಮಾಡೋದರಿಂದ ಲಾಭದಾಯಕ.